ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಲ್ವಾ ಅಂತ ಹೇಳಿ ಸರ್ಕಾರ ಪ್ರಶ್ನೆ ಬರ್ತಾ ಇದೆ. ನೌಕರರ ವೇತನ ಪರಿಷ್ಕರಣೆಗೆ ಸರ್ಕಾರಕ್ಕೆಲ್ವಾ ಆಸಕ್ತಿ? 2 ವರ್ಷದಿಂದಲೂ ಕೂಡ ವೇತನ ಹೆಚ್ಚಳ ಹಿಂದೆ ಇಟ್ಟು ಪ್ರತಿಭಟನೆ ಮುಷ್ಕರ ಏನ್ ನಡೆಸಿದ್ರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಿಲ್ಲ. ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಲ್ವಾ ಸರ್ಕಾರ? ನೌಕರರ ವೇತನ ಪರಿಷ್ಕರಣೆಗೆ ಸರ್ಕಾರಕ್ಕಿಲ್ವಾ ಆಸಕ್ತಿ? 2 ವರ್ಷದಿಂದಲೂ ಕೂಡ ವೇತನ ಹೆಚ್ಚಳಕ್ಕೆ ಹಿಂದೆ ಇಟ್ಟು ಪ್ರತಿಭಟನೆ ಮುಷ್ಕರ ನಡೆಸಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳದಂತಹ ಸರ್ಕಾರ. ಸಾರಿಗೆ ನೌಕರರ ಮೇಲೆ ಸರ್ಕಾರಕ್ಕೆ ಕೋಪವೇಕೆ? ಶಕ್ತಿ ಯೋಜನೆ ಜಾರಿ ಬಳಿಕ ಸಾರಥಿಗಳನ್ನ ಕಡೆಗಣಿಸಿದ ಸರ್ಕಾರ. ಜನವರಿ 2024ರಿಂದ ಸಾರಿಗೆ ನೌಕರರಿಗೆ ಹೊಸ ವೇತನ ಪರಿಷ್ಕರಣೆ ಆಗಬೇಕು. ಆದರೆ 38 ತಿಂಗಳ ಹಿಂಬಾಕಿನೂ ಇಲ್ಲ, ವೇತನ ಹೆಚ್ಚಳವೂ ಇಲ್ಲ. ಸರ್ಕಾರದ ನಡೆಗೆ ಬೇಸತ್ತು ಹೋಗಿರುವಂತಹ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನೌಕರರು ಗ್ಯಾರಂಟಿ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಮತ್ತೆ ನೌಕರರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ 4 ನಿಗಮ ನೌಕರರಿಂದ ಪ್ರತಿಭಟನೆ ಸಮಾವೇಶ. ನವೆಂಬರ್ 28ರಂದು ಬೆಂಗಳೂರಿನಲ್ಲಿ ನೌಕರರಿಂದ ಸಮಾವೇಶ. ಪ್ರತಿಭಟನಾ ಸಮಾವೇಶದ ಮೂಲಕ ಹೋರಾಟದ ಎಚ್ಚರಿಕೆ. ವೇತನ ಹೆಚ್ಚಳಕ್ಕೆ ವಿಳಂಬ ಮಾಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಹೋರಾಟ. ಪ್ರತಿಭಟನಾ ಸಮಾವೇಶದಲ್ಲಿ ಸಾವಿರಾರು ನೌಕರರು ಭಾಗಿ ಸಾಧ್ಯತೆ. ನವೆಂಬರ್ 28ರಂದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ವ್ಯತ್ಯಯ ಸಂಬಂಧ ಸಾವಿರಾರು ನೌಕರರು ಪ್ರತಿಭಟನಾ ಸಮಾವೇಶದಲ್ಲಿ ಭಾಗಿ ಸಾಧ್ಯತೆ. ಕತೆ ಏನು? ಕತೆ ಬಂದ್ಬಿಟ್ಟಿಷ್ಟೇ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ಇತರೆ ಕಲ್ಯಾಣ ಕರ್ನಾಟಕ ಗೊತ್ತಿದೆ ಅಲ್ಲ ನಿಮ್ಗೆ. ಆ ಥರ ಎಲ್ಲ ಬಸ್ಗಳಿಗೂ ಕೂಡ ಬಸ್ ನೌಕರಗಳಿಗೆ ಸರ್ಕಾರ ನಿರ್ಲಕ್ಷ್ಯ ತೋರಿರೋ ಥರ ಕಾಣಿಸ್ತಾ ಇದೆ. ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೋರಾಟ ಪ್ರತಿಭಟನೆಗಳ ನಡೆದರೂ ಕೂಡ ಸರ್ಕಾರ ಆಶ್ವಾಸನೆಗಳನ್ನು ಕೊಡ್ತಿದೆ ಹೊರತು ಅವರಿಗೆ ಸರಿಯಾದ ರೀತಿಯಲ್ಲಿ ಹಿಂಬಾಕಿಯೂ ಕೂಡ ಕೊಟ್ಟಿಲ್ಲ. ಅವರ ಬೇಡಿಕೆಗಳನ್ನು ಕೂಡ ಪೂರೈಕೆ ಮಾಡಿಲ್ಲ. 28 ತಿಂಗಳ ಹಿಂಬಾಕಿನೂ ಇಲ್ಲ, ವೇತನ ಹೆಚ್ಚಳವೂ ಇಲ್ಲದ ಕಾರಣಕ್ಕಾಗಿ ಮತ್ತೆ ನವೆಂಬರ್ 28ರಂದು ಪ್ರತಿಭಟನೆಯನ್ನ ಮಾಡ್ತೇವೆ, ಸಮಾವೇಶವನ್ನ ಮಾಡ್ತೇವೆ ಅಂತ ಹೇಳಿ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಗ್ಯಾರಂಟಿ ಸರ್ಕಾರಕ್ಕೆ ಸಚಿವ ಸಂಪುಟ ಪುನರ್ರಚನೆ, ಕುರ್ಚಿ ವಿಚಾರ, ನವೆಂಬರ್ ಕ್ರಾಂತಿ ಇದೇ ಯೋಚನೆ ಆಗಿಬಿಟ್ಟಿದ್ಯಾ? ರಾಜ್ಯದಲ್ಲಿ ನಡೀತಾ ಇರುವಂತಹ ಅದರಲ್ಲೂ ಕೂಡ ಸಾರಿಗೆಯಲ್ಲಿ ಆ ಒಂದು ಇಲಾಖೆಯಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ವಿಚಾರಗಳು ತಿಳಿತಾ ಇಲ್ವಾ, ಗೊತ್ತಾಗ್ತಾ ಇಲ್ವಾ? ಸರ್ಕಾರಕ್ಕೆ ಗೊತ್ತಾದ್ರೂ ಕೂಡ ಜಾಣ ಕುರುಡನ್ನ ಪ್ರದರ್ಶನ ಮಾಡ್ತಾ ಇದ್ದಾರಾ ಎನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನರ್ರಚನೆಗೆ ದೆಹಲಿಗೆ ಹೋಗ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಪ್ರತಿಭಟನೆಗಳಾದಾಗ ಆಶ್ವಾಸನೆಗಳನ್ನು ಕೊಡ್ತಾರೆ, ಆದ್ರೆ ಪೂರೈಕೆ ಮಾಡ್ತಾ ಇಲ್ಲ. ಇದು ನೌಕರರಿಗೆ ಸ್ವಲ್ಪ ಕೋಪ ತೆರೆಸುವಂತೆ ಆಗಿದೆ. ಸೊ ಆ ಒಂದು ಕಾರಣಕ್ಕೆ 4 ವಿಭಾಗವ ಬಸ್ ಇದು ಕೂಡ ಸೇರಿ ಸಮಾವೇಶವನ್ನ ಮಾಡಲಿಕ್ಕೆ ನವೆಂಬರ್ 28ರಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಿಂಗೆ ಒಂದೊಂದು ದಿನ ನೀವು ಸಾರಿಗೆ ನೌಕರರೇನ ಪ್ರತಿಭಟನೆಗೆ ಅಂತ ತಿಳಿಸ್ಬಿಟ್ರೆ ದಿನ ಓಡಾಡೋರ್ ಗತಿ ಏನು? ಮೊನ್ನೆ ಹೇಳ್ತಾ ಇದ್ದೆ ನಾನು, ಮೆಟ್ರೋ ಆಗ್ತಿದೆ ತುಮಕೂರಿಂದ ಬೆಂಗಳೂರಿಗೆ, ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ತುಮಕೂರಿನಲ್ಲಿರುವಂತಹ ಜನ ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಈ ತರ ಬಸ್ ಏನಾದ್ರೂ ಅಕಸ್ಮಾತ್ ಏನು ಮುಷ್ಕರ ಮಾಡ್ತು ಅಂತಂದ್ರೆ ಮೆಟ್ರೋನೇ ಗತಿ ಆಗುತ್ತೆ, ರೈಟ್? ಯಾವ್ದಾವ್ದೋ ಊರಿಗೆ ಹೋಗ್ಬೇಕು, ಎಲ್ಲಿಂದಲೋ ಎಲ್ಲಿಗೆ ಹೋಗ್ಬೇಕು, ಆಫೀಸಿಗೆ ಹೋಗಿ ಏನ್ ಮಾಡ್ತಾರ್ರಿ ಸ್ವಾಮಿ ಅವರು? 4 ನಿಗಮದ ನೌಕರರು ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿರುವಂತ ಪ್ರಯಾಣಿಕರು ಏನ್ ಮಾಡ್ಬೇಕು? ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡ್ಬೇಕಷ್ಟೇ, ಇನ್ನೇನ್ ಮಾಡಕ್ಕೂ ಆಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.